ನಮಸ್ಕಾರ ಸ್ನೇಹಿತರೆ. APL ಮತ್ತು BPL ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಅಂದರೆ ಈಗ ಲಾಸ್ಟ್ ಫ್ಯೂ ಡೇಸಿಂದ ಏನಾಗಿದೆ, ಈಗ ಒಂದಷ್ಟು ಈ BPL ಕಾರ್ಡ್ಸನ್ನು ರದ್ದು ಮಾಡಲಿಕ್ಕೆ ಏನು ಒಂದಷ್ಟು ಪ್ರಕ್ರಿಯೆಗಳು ಆರಂಭ ಆಗಿತ್ತು, ಅಥವಾ ಈ APL ಮತ್ತು BPL ಅಂದರೆ ಯಾರು ಅನರ್ಹರು ಅಂತ ಇರ್ತಾರೆ, ಸೊ ಅವರನ್ನು ರದ್ದು ಮಾಡಬೇಕು ಅಂತಕ್ಕಂಥ ಏನು ಒಂದಷ್ಟು ಪ್ರಕ್ರಿಯೆಗಳು ಆರಂಭ ಆಗಿತ್ತು, ಅದನ್ನು ಈಗ ತಾತ್ಕಾಲಿಕವಾಗಿ ಅದನ್ನು ತಡೆಯನ್ನು ಹಿಡಿಯಲಾಗಿದೆ ಅಂತ. ಅಂದರೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ರೆ, ಸೊ ನೆಕ್ಸ್ಟ್ ಅದನ್ನು ನೋಡೋಣ ಪ್ರೊಸೀಜರ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಹಾಗೆಯೇ ಈ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಯಾವೆಲ್ಲ ದಾಖಲೆಗಳು ಅಗತ್ಯ ಆಗುತ್ತೆ, ಅದನ್ನು ಎಲ್ಲ ಅಪ್ಲೈ ಮಾಡಬೇಕು ಅಂತ, ಅಥವಾ ನೀವು ಆನ್ಲೈನ್ ಮಾಡಲು ಬೇಕಾದರೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳು ಲಭ್ಯ ಇದೆ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಇಲ್ಲಿ APL ಕಾರ್ಡ್ ಇರೋರು ಮತ್ತು BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆದಾಯ ಮಿತಿ ಎಷ್ಟಿರಬೇಕು, ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಬ್ರೀಫಾಗಿ ಹೇಳಿದ್ದಾರೆ ಇಲ್ಲಿ. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಈಗ ಇನ್ಕಮ್ ಒಂದು ಲಿಮಿಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಈಗ ಕಂಪೇರ್ ಟು ಪ್ರಿವಿಯಸ್ ಇಯರ್ಸು. ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ ರದ್ದತಿ ಪ್ರಕ್ರಿಯೆಯನ್ನು ಈಗ ಸರ್ಕಾರ ಏನು ಮಾಡಿದೆ, ತಾತ್ಕಾಲಿಕವಾಗಿ ತಡೆ ಹಿಡಿದಿರುವಂಥದ್ದು. ಎಲ್ಲ ಫಲಾನುಭವಿಗಳು ಸೆಪ್ಟೆಂಬರ್ 30ರೊಳಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಕಡ್ಡಾಯವಾಗಿ ಈ KYCಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಈ LPG ಕಸ್ಟಮರ್ಸಿಗೆಲ್ಲ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಹೇಳಿದರೆ ಈ KYCಯನ್ನು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಅದನ್ನು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳಿಗೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲೇ ಈ KYCಯನ್ನು ಮಾಡಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳಿರುವಂಥದ್ದು. ಇದಕ್ಕೆ ಯಾವುದು ಪ್ರತ್ಯೇಕವಾಗಿ ಯಾವ ಥರ ಮಾಡಬೇಕು ಅಂತ ಹೇಳಿಲ್ಲ. ಸೊ ನೇರವಾಗಿ ನೀವು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದಂತೆ ಅರ್ಹರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಮತ್ತು ಇತರೆ ಧಾನ್ಯಗಳ ವಿತರಣೆ ಈಗಾಗಲೇ ಕಂಟಿನ್ಯೂ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಸರ್ಕಾರ ಮತ್ತೊಂದು ನ್ಯೂಸನ್ನು ಪ್ರೊವೈಡ್ ಮಾಡಿರುವಂಥದ್ದು, APL ಕಾರ್ಡ್ ಇರೋರು ಕೂಡ ಈಗ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಸೊ ಕೆಲವೊಂದಷ್ಟು ಕನ್ವರ್ಷನ್ ಆಗಿಬಿಟ್ಟಿತ್ತು, APL BPL ಆಗುವಂಥದ್ದು ಮತ್ತು BPL APL ಆಗ್ತಕ್ಕಂಥ ಒಂದಷ್ಟು ಕನ್ವರ್ಷನ್ ಆಗಿತ್ತು. ಈಗ ಅದನ್ನು ಸರ್ಕಾರ ಎಲ್ಲವನ್ನು ಈಗ ಸರಿಯಾದ ರೀತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥದ್ದು ಇವನ್ APL ಕಾರ್ಡ್ ಇರೋರು ಕೂಡ ಈಗ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅದನ್ನು ಹೇಳಿದ್ದಾರೆ. ಸೊ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು BPL ಕಾರ್ಡ್ದಾರರಿಗೆ ಸರ್ಕಾರ ಗುಡ್ ನ್ಯೂಸನ್ನು ಪ್ರೊವೈಡ್ ಮಾಡಿರೋದು. ಸೊ ವಾಟ್ ಇಸ್ ದ ಗುಡ್ ನ್ಯೂಸ್ ಇಯರ್? ಸರ್ಕಾರದ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಈಗ ಒಂದು ಒಳ್ಳೆಯ ಅವಕಾಶ. ಈಗ ಇಡೀ ಸ್ಟೇಟಲ್ಲಿ ಸುಮಾರು 1.28 ಲಕ್ಷ ಇರುವಂಥದ್ದು. ಸೊ ಅಷ್ಟು ಜನ 1.28 crore BPL ಕಾರ್ಡ್ ಅವ್ರ ಹೋಲ್ಡರ್ಸ್ ಇರುವಂಥದ್ದು. ಅದರಲ್ಲಿ 4.42 crores ಜನ BPL ಕಾರ್ಡ್ನ ಫಲಾನುಭವಿಗಳಾಗಿದ್ದಾರೆ. ಅಂದರೆ ಒಟ್ಟಾರೆಯಾಗಿರುವಂಥದ್ದು 1.28 ಕೋಟಿ BPL ಕಾರ್ಡ್ ಇರುವವರು. ಅದರಲ್ಲಿ 4.42 ಕೋಟಿ ಜನ ಏನಾಗಿದೆ ಇಲ್ಲಿ BPL ಕಾರ್ಡನ್ನು ಫಲಾನುಭವಿಗಳಾಗಿದ್ದಾರೆ ಅಂತ. ಸೊ ಇತ್ತೀಚೆಗೆ ಒಂದು ಸಮೀಕ್ಷೆಯಿಂದ ಅಂಕಿಅಂಶಗಳ ಸಮೇತ ಇಲ್ಲಿ ಅದೊಂದು ಡೀಟೇಲ್ಸ್ ಹೊರಗಡೆ ಬಂದಿರುವಂಥದ್ದು, NFSA ಅಂತ ಅಂದ್ಬಿಟ್ಟು. ಆ ಸಮೀಕ್ಷೆಯಿಂದ ಸುಮಾರು 7.70 ಲಕ್ಷ ಜನ BPLನಿಂದ APLಗೆ ಶಿಫ್ಟ್ ಆಗಿದೆ. ನೋಡಿ, ಇದನ್ನು ಹೇಳಿದ್ದು ನಾನು ಆರಂಭದಲ್ಲಿ. ಸೊ ಕೆಲವ್ರದೆಲ್ಲ BPLನಿಂದ APLಗೆ ಆಗಿಬಿಟ್ಟಿದೆ, APL ಇರುವಂಥದ್ದು BPLಗೆ ಆಗಿದೆ. ಈಗ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಇದೀಗೇನಾಗಿದೆ, ಮತ್ತೆ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರ ಸುವರ್ಣಾವಕಾಶವನ್ನು ನೀಡಿದೆ. ಸೊ ಹೌ ದೇ ಆರ್ ಗೋಯಿಂಗ್ ಟು ಗೆಟ್ BPL ಕಾರ್ಡ್ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಹಿಯರ್ ಇಸ್ ದ ಫ್ಯೂ ಸ್ಟೆಪ್ಸ್ ಇಲ್ಲಿ. ಜೊತೆಗೆ ಈ ಆದಾಯದ ಮಿತಿಯನ್ನು ಕೂಡ ಈಗ ಇನ್ಕ್ರೀಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ BPL ಕಾರ್ಡ್ಗೆ 1.20 ಅಂದರೆ 1,20,000 ಆದಾಯದ ಮಿತಿ ಇದ್ದು, ಇದೀಗ ಆದಾಯದ ಮಿತಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಸೊ ಹಾಗಾದರೆ BPL ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಈಗ. ಸೊ ಮುಂಚೆ ಎಲ್ಲ 1.20 ಅಂದರೆ 1,20,000 ಇತ್ತು. ಸೊ ಇವಾಗ ಅದನ್ನು 3 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಏಕೆಂದರೆ ಲೇಬರ್ ರೇಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಆಗಿರ್ಬೋದು, ಇವೆಲ್ಲವೂ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಮುಂಚೆ ಇದ್ದಂಥ ಆದಾಯವೇ ಫೈನಲ್ ಅಂತ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಸೊ ಡಿಪೆಂಡ್ ಅಪಾನ್ ಪ್ರೈಸ್ ವ್ಯಾಲ್ಯೂಸು ಮತ್ತು ಲೇಬರ್ ಟರ್ಮ್ಸು ಇವೆಲ್ಲ ನೋಡ್ಕೊಂಡು ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಆದಾಯ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಿದೆ. ಹಾಗಾಗಿ ಇದು ಒಂದಷ್ಟು ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಈಗ ಅದು ಮುನಿಯಪ್ಪನವರು ಕೂಡ ಅವತ್ತು ಪ್ರೆಸ್ ಮೀಟನ್ನು ಕರೆದು ಹೇಳಿದರು. ಸೊ ಇನ್ಕ್ರೀಸ್ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟು ಒಂದಷ್ಟು ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ವಾಟ್ ಆರ್ ಆಲ್ ದ ಪಾಯಿಂಟ್ಸ್ ಇಯರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 1.28 ಕೋಟಿ BPL ಕಾರ್ಡ್ ಇರುವಂಥದ್ದು. ಸೊ ಅದರಲ್ಲಿ 4.42 ಕೋಟಿ ಜನ BPL ಕಾರ್ಡ್ ಫಲಾನುಭವಿಗಳು, ಸುಮಾರು 7.70 ಲಕ್ಷ ಜನ BPLನಿಂದ APLಗೆ ಶಿಫ್ಟ್ ಆಗಿರುವಂಥದ್ದು, ಮತ್ತು BPL ಕಾರ್ಡ್ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ನೋಡಿ, ಇಲ್ಲಿದೆಯಲ್ಲ BPL APL ಕಾರ್ಡ್ ಪಡೆಯುವುದು ಹೇಗೆ ಅಂತ ಹೇಳಿದ್ರಲ್ಲಿ. ಈಗ BPL ಕಾರ್ಡನ್ನು ಆಗಿರೋರು APL ಕಾರ್ಡನ್ನು ಹೇಗೆ ಪಡಿಬೋದು ಅಂತ. ಸೊ BPL ಆ್ಯಂಡ್ APL ಕಾರ್ಡ್ ಅಂತ. ಸೊ ಇವೆರಡೂ ಕೂಡ ಹೇಗೆ ಪಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಹೊಸ BPL ರೇಷನ್ ಕಾರ್ಡ್ ಪಡೀಲಿಕ್ಕೆ ಆಹಾರ ಇಲಾಖೆ ಒಂದು ಅಧಿಕೃತವಾದ ವೆಬ್ಸೈಟನ್ನು ಬಿಡುಗಡೆ ಮಾಡಿದೆ. ಅದು ಆಹಾರ ಕರ್ನಾಟಕ ಅಂತ ಅಂದ್ಬಿಟ್ಟು, ಅಥವಾ ಹತ್ತಿರದ ಗ್ರಾಮವನ್ನು ಬೆಂಗಳೂರು 1 ಕೇಂದ್ರಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು, ಇಟ್ ಇಸ್ ವೆರಿ ಸಿಂಪಲ್ ಡಾಕ್ಯುಮೆಂಟ್ಸ್. ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ ಮತ್ತು ವಿಳಾಸದ ದಾಖಲೆಗಳು ಬೇಕಾಗುತ್ತೆ. ಇದರಿಂದ ಆಚೆಗೆ ನೋಡಿ, ಇಲ್ಲೊಂದಷ್ಟು ಹೇಳಿದರೆ ಕುಟುಂಬದ
ಎಲ್ಲ ಸದಸ್ಯರ ಆಧಾರ್ ಕಾರ್ಡು ಮತ್ತು ಕುಟುಂಬದ ಆದಾಯ ಪ್ರಮಾಣ ಪತ್ರ, ವಿಳಾಸ ಪುರಾವೆ ಅಂದರೆ ಚುನಾವಣೆ ಗುರುತಿನ ಚೀಟಿ ಅಥವಾ ವಿದ್ಯುತ್ ಬಿಲ್ ಯಾವ್ದಾದ್ರು ಆಗುತ್ತೆ. ಇನ್ನೊಂದು ಲೇಟೆಸ್ಟ್ ಪಾಸ್ಪೋರ್ಟ್ ಫೋಟೋಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅವುಗಳನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಬಿಟ್ಟು ಅಧಿಕೃತ ಆಹಾರ ಕರ್ನಾಟಕ ವೆಬ್ಸೈಟ್ಗೆ ವಿಸಿಟ್ ಆಗಬೇಕಾಗುತ್ತೆ. ಅಲ್ಲಿ ಈ ಸರ್ವಿಸಸ್ ವಿಭಾಗಕ್ಕೆ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಅಲ್ಲಿ ಏನು ಡೀಟೇಲ್ಸ್ ಕೇಳುತ್ತೆ ನೀವು ಅದನ್ನು ಅಪ್ಡೇಟ್ ಮಾಡಬೇಕಲ್ಲಿ. ಅಗತ್ಯವಿರತಕ್ಕಂಥ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಷ್ಟೇ. ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಅಲ್ಲಿ ನಾನು ಹೇಳಿದ್ನಲ್ಲ, ಸೊ ಬ್ಯಾಂಗ್ಳೂರು 1, ಗ್ರಾಮ 1, ಸೊ ನಿಯರೆಸ್ಟ್ ಸೆಂಟರ್ಸು ಎಲ್ಲೆಲ್ಲಿ ಮಾಡ್ತಾರೆ ಈ ಹೊಸ ರೇಷನ್ ಕಾರ್ಡ್ಸು ಮತ್ತು ಕನ್ವರ್ಷನ್ಸು, ಕರೆಕ್ಷನ್ಸು ಇವೆಲ್ಲವನ್ನು ನೀವಲ್ಲಿ ಹತ್ತಿರದ ನಿಮ್ಮ ಕೇಂದ್ರಗಳಲ್ಲಿ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಮೊದಲು ಹೋಗಿ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ. ಆಲ್ಮೋಸ್ಟು ಸರ್ಕಾರದಿಂದ ಒಂದಷ್ಟು ಗೈಡೆನ್ಸ್ ಬರ್ತಾ ಇದೆ, ಅಪ್ಡೇಟ್ಸ್ ಬರ್ತಾ ಇದೆ. ಇದು ಯಾವುದು ಕೂಡ ಸುಳ್ಳಲ್ಲ. ಈಗ KYCನ ಅದಕ್ಕೆ ಅವಳು ಬೇಗ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. KYCಯನ್ನು ಯಾವುದಕ್ಕೆ? ರೇಷನ್ ಕಾರ್ಡ್ಗೆ. ಆಮೇಲೆ ಇದಕ್ಕೆ ಬೇರೆ ಅವಕಾಶವನ್ನು ಕೊಟ್ಟಿಲ್ಲ. ವಿಸಿಟ್ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ KYC ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಬೇರೆ ಇನ್ನು LPG ಕಸ್ಟಮರ್ಸ್ಗೆ ಆಯಾ ಕಂಪನಿಗಳ ಅಪ್ಲಿಕೇಶನ್ಸ್ ಮುಖಾಂತರವಾಗಿ ಮಾಡಿ ಅಂತ ಹೇಳಿದ್ದಾರೆ. ಬಟ್ ರೇಷನ್ ಕಾರ್ಡ್ಗೆ ಮಾತ್ರ ಸೊ ಅಲ್ಲಿಗೆ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೇ ಮಾಡಿಸಿ ಅಂತ ಹೇಳಿದ್ದಾರೆ. ಇವೆಲ್ಲ ಮಾಹಿತಿ ಸೊ ನಿಮಗೆ ಗಮನಕ್ಕಿರಲಿ. ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.